MI Note 10 ಒಂದು ಟೈಮ್ ಇತ್ತು, ನಾವೆಲ್ಲ MI ಫೋನ್ Note 4, Note 5, Note 6 ಒಂದು ಟೈಮ್ ಅದು. ಈಗ MI Note 10 ಬರ್ತಿದೆ. ಅವರ ಒಂದು ಕಂಪ್ನಿ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಡ್ರೀಮ್ ಬಿಗ್ ಶಾರ್ಟ್ ಎಪಿಕ್ ಅಂತಿದೆ. ಲಿಟ್ರಲಿ ಎಪಿಕ್ ಇದು. ಯಾಕೆ ಅಂದ್ರೆ ವರ್ಡ್ಸ್ ಫಸ್ಟ್ 108 ಮೆಗಾ ಪಿಕ್ಸೆಲ್ ಪೆಂಟಾ ಕ್ಯಾಮ್ರಾ ಅಂತ. ಸೊ ಪೆಂಟಾ ಅಂದ್ರೆ 5 ಕಾರ್ನರ್ಸ್ ಇರೋದು, ನಾವೆಲ್ಲ ಜಿಯೋಮೆಟ್ರಿಲ್ ಕಲ್ತಿರ್ತೀವಿ 5. ಸೊ ಈ ಒಂದು ಫೋನ್ಗೆ 5 ಕ್ಯಾಮ್ರಾಸ್ ಇದೆ. ನಿಜ ನಂಬಲೇಬೇಕು. ಆಗೆಲ್ಲ ಒಂದು ಕ್ಯಾಮ್ರಾ ಇದ್ರೆ ಹೆಚ್ಚು, 2 ಕ್ಯಾಮ್ರಾ ಬಂತು, 3 ಕ್ಯಾಮ್ರಾ ಬಂತು, 4 ಕ್ಯಾಮ್ರಾನು ಬಂತು ರೀಸೆಂಟ್ ಆಗೆಲ್ಲ. ಈಗ 5 ಕ್ಯಾಮ್ರಾ ಇದೆ. ಮ್ಯಾಸಿವ್ ಇದು. ತುಂಬಾ ದೊಡ್ಡ ಹೆಜ್ಜೆ ಇಟ್ಟಿದೆ MI. ಏನೋ ಒಂದು ಬೇರೆ ತರ ಟ್ರೈ ಮಾಡ್ತಿದೆ. ಸೊ ನೋಡೋಣ ಬನ್ನಿ, MI Note 10 ಹೇಗಿದೆ, ಏನಕ್ಕಿದನ್ನ ತಗೋಬೇಕು, ಇದರಿಂದ ವರ್ತ್ ಇದೆಯಾ ಇಲ್ವಾ ಚೆಕ್ ಮಾಡೋಣ. ಮೊದಲನೇದಾಗಿ ಪೆಂಟಾ ಕ್ಯಾಮ್ರಾ 108 ಮಾತೇ ಇಲ್ಲ ಅದ್ರ ಬಗ್ಗೆ ಆಡೋದು. ಸೊ ವ್ಯೂ ಇದು ಏನೇನು ಕೊಟ್ಟಿದ್ದಾರೆ ಆವ್ರೇಜ್ ಹಾಗೆ ಅನ್ನೋ ತರ ಹೇಳ್ಬಿಡ್ತೀನಿ ನೋಡಿ. 6.47 ಇಂಚ್ 3D ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ರೆಸ್ಪಾನ್ಸಿವ್ ಸ್ಕ್ರೀನ್, ಒಂದು ಸ್ಕ್ರೀನ್ ಮೇಲೆನೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. 5260 mAh ಹೈ ಕೆಪಾಸಿಟಿ ಬ್ಯಾಟರಿ ಕೂಡ ಇದರಲ್ಲಿದೆ. ಇನ್ಬಾಕ್ಸ್ ಅಂದ್ರೆ ಬಾಕ್ಸ್ ಒಳಗೇನೆ 30 ವಾಟ್ಸ್ ಫಾಸ್ಟ್ ಚಾರ್ಜರ್ ಬರುತ್ತೆ. ಇನ್ನ ಹಲವು ಫೀಚರ್ಸ್ ಇದೆ. ಫಸ್ಟ್ನೇದಾಗಿ ವ್ಯೂ ಬಿಟ್ಟು ಮೊದಲಾಗಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ತರ ವಿಡಿಯೋಸ್ ನಿಮ್ಗೆ ನೋಡ್ಬೇಕು ಅಂತಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗ್ಬಿಡಿ. ವಿಡಿಯೋ ನೋಡೋಣ. ಸೊ MI Note 10 ಅವ್ರು ಹೇಳಿರೋ ಪ್ರಕಾರ ಡ್ರೀಮ್ ಬಿಗ್ ಶಾರ್ಟ್ ಎಪಿಕ್. ವೆಯ್ಟ್ ಥಿಕ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಹೈಟ್ ಬಂದು 157.8 mm, ವೆಯ್ಟ್ ಟು 74.2 mm, ಥಿಕ್ನೆಸ್ 9.67 mm, ವೆಯ್ಟ್ 208 ಗ್ರಾಮ್ ಅಂದ್ರೆ 200 ಗ್ರಾಮ್ ಹೆಚ್ಚು ಕಡಿಮೆ 200 ಗ್ರಾಮ್ ಇದೆ. ಈ ಫೋನು ಒಂದು 1/4 kg ತೂಕ ಬರುತ್ತೆ, ಇನ್ನೊಂದು 50 ಗ್ರಾಮ್ ಕಮ್ಮಿ ಇದೆ. ನೀವು ಬ್ಯಾಕ್ ಕವರ್ ಅದು ಇದು ಎಲ್ಲ ಹಾಕೊಂಡ್ರೆ ಅದಷ್ಟೇ ಬರುತ್ತೆ ಅನ್ಕೊಂಡಿದ್ದೀನಿ. ಸೊ ರೇರ್ ವ್ಯೂ ಅಲ್ಲಿ ನಿಮಗೆ 4 ಅಂಡ್ ಇಲ್ಲೊಂದು ಚಿಕ್ಕದ ಬಟನ್ ಫ್ಲಾಶ್ ತರ ಇದೆ, ಅದು ಕೂಡ ಕ್ಯಾಮ್ರಾನೇ. ಇಲ್ಲಿ 2 ಫ್ಲಾಶ್ ಇದೆ. ಸೊ ಏನೇನ್ ಫೀಚರ್ಸ್ ಇದೆ, ಒಂದು ಫಿಸಿಕಲ್ ಬಟನ್ಸು ಅನ್ನೋದು ಕೊಟ್ಟಿದ್ದಾರೆ. ಮೈಕ್ರೋಫೋನು, ವಾಲ್ಯೂಮ್ ಅಪ್ ಡೌನು, ಪವರು, ಸಿಮ್ ಸ್ಲಾಟ್, ಒಂದು Xiaomi ಅವರ ಬ್ರ್ಯಾಂಡಿಂಗ್ ಇದೆ ಹಿಂದೆಗಡೆ. 3.5 mm ಜಾಕ್ ಇದೆ, ಅದೊಂದು ಸೇಫ್. ಐಫೋನ್ ತರ ಇವರು ಮೋಸ ಮಾಡ್ತಾ ಇಲ್ಲ, ಜಾಕ್ ಕೊಡ್ದಿರಾ. ನಾವ್ ಎಷ್ಟೇ ಯೂಸ್ ಮಾಡ್ರು ಒಂದ್ ಸತಿ ಜಾಕ್ ಬೇಕೇ ಬೇಕು, ನಾವು ಏನೇ ಏರ್ಪಾಡ್ ಎಲ್ಲ ಹಾಕೊಂಡ್ರು. ದೆನ್ USB ಟೈಪ್ C ಇದೆ, ಇನ್ ಮುಂದಕ್ಕೆಲ್ಲ C ಆಗ್ತಿದೆ. ಸೊ ಮೈಕ್ರೋಫೋನ್ ಇದೆ, ಸ್ಪೀಕರ್ಸ್ ಇದೆ, ಏರ್ ಬ್ಲಾಸ್ಟರ್ ಅಂತ ಕೊಟ್ಟಿದ್ದಾರೆ, ಒಂದು ಏರ್ ಆಪ್ಷನ್ ಅದು. ಸೊ ಇದು ಒಂದು ಮೇಲ್ನೋಟಕ್ಕೆ ಕಾಣಿಸೋದು ಫೋನ್ ನ ನೋಡಿದ್ರೆ ನಾವು. ಮೊದಲನೇದಾಗಿ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ರ್ಯಾಮ್ 6 GB ರ್ಯಾಮ್ ಇದೆ, 6 GB ರ್ಯಾಮ್, 128 GB ಇನ್ ಬಿಲ್ಟ್ ಮೆಮೊರಿ ಬರುತ್ತೆ. ಸ್ಟೋರೇಜ್ 128 GB ಸಾಕಾಗಲ್ಲ. ಇದು ಬಗ್ಗೆ ಮಾತಾಡ್ತೀನಿ ನಾನು, ಯಾಕೆ ಸಾಕಾಗಲ್ಲ, 128 GB ಕೂಡ ನಮ್ಗೆ ಯಾಕೆ ಸಾಕಾಗಲ್ಲ ಅಂತ. ಸೊ ಇದು ಒಂದು ಲೇಟೆಸ್ಟ್ MI Note 10 ನ ಓವರ್ವ್ಯೂ ಆಗಿದೆ. ನೆಕ್ಸ್ಟ್ ಮಾತಾಡೋದಾದ್ರೆ ಕ್ಯಾಮ್ರಾ ಬಗ್ಗೆ, ನಿಜವಾಗ್ಲೂ 5 ಕ್ಯಾಮ್ರಾ ಇದೆ ಇದರಲ್ಲಿ. ಹೌದು, 5 ಕ್ಯಾಮ್ರಾ. ಮೊದಲನೇದಾಗಿ ಫಸ್ಟ್ ಕ್ಯಾಮ್ರಾ ಬಂದು 5 ಮೆಗಾ ಪಿಕ್ಸೆಲ್ ಟೆಲಿಸ್ಕೋಪಿಕ್ ಟೆಲಿಫೋಟೋ ತೆಗಿಯೋಕ್ಕೋಸ್ಕರ, ಅಂದ್ರೆ ದೂರದಲ್ಲಿರುವಂಥ ವಸ್ತುಗಳನ್ನ ತೆಗಿಯೋಕ್ಕೋಸ್ಕರ ಯೂಸ್ ಮಾಡೋವಂಥ ಒಂದು ಕ್ಯಾಮ್ರಾ. ಈ ಮೇಲ್ ನೋಡ್ತಾ ಇರೋಂಥ ಕ್ಯಾಮ್ರಾ 10x ಝೂಮ್ ಆಗುತ್ತೆ, ಅದು 50x ಡಿಜಿಟಲ್ ಝೂಮ್ ಮಾಡ್ಬೋದು ನೀವು. ಅಪರ್ಚರ್ ಬಂದು 2 ಇದೆ, ತುಂಬಾ ಲೋ ಲೈಟ್ ಅಲ್ಲಿ ಕೂಡ ತೆಗಿಬಹುದು ಫೋಟೋನ. ನೆಕ್ಸ್ಟ್ ಬರೋದಾದ್ರೆ ಸೆಕೆಂಡ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಪೋರ್ಟ್ರೇಟ್ ಕ್ಯಾಮ್ರಾ, ಅದು 2x ಆಪ್ಟಿಕಲ್ ಝೂಮ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಫೇಸ್ ನ ಆಟೋಫೋಕಸ್ ಆಗಿ ಡಿಟೆಕ್ಟ್ ಮಾಡಿ ನೀಟಾಗಿ ತೆಗಿಯುತ್ತೆ. ದೆನ್ ಥರ್ಡ್ ಇದೆ ಮ್ಯಾಜಿಕ್ 108 ಅಲ್ಟ್ರಾ ಹೈ ರೆಸಲ್ಯೂಷನ್ ಕ್ಯಾಮ್ರಾ. ನಂಬಲೇಬೇಕಿದು, 108 ಕ್ಯಾಮ್ರಾ ಇದೆ ಮೆಗಾ ಪಿಕ್ಸೆಲ್ದು, ಹೈ ರೆಸಲ್ಯೂಷನ್, ಸೂಪರ್ ಮ್ಯಾಸಿವ್ 1.69 ಅಪರ್ಚರ್ ಇದೆ. ಲೋ ಲೈಟ್ ಅಲ್ಲಿ ತೆಗಿಯೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಾತಾಡೋದಾದ್ರೆ 20 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ. ಇದು 117 ಡಿಗ್ರಿ ವೈಡ್ ಆಂಗಲ್. ಅಂದ್ರೆ ನೀವು ಯಾವುದೋ ಒಂದು ಬಿಲ್ಡಿಂಗ್ ತೆಗಿಬೇಕು ಅಂತಿದ್ರೆ ತುಂಬಾ ದೂರ ನಿಂತ್ಕೊಂಡು ತೆಗಿಬೇಕಾಗಿತ್ತು ಮುಂಚೆ, ಬಟ್ ಈ ತರ ಕ್ಯಾಮ್ರಾಗಳಲ್ಲಿ ಹತ್ರ ನಿಂತ್ಕೊಂಡ್ರು ವೈಡ್ ಆಂಗಲ್ ವ್ಯೂ ಕೊಡುತ್ತೆ ನಿಮಗೆ. ಸೊ ಅಪರ್ಚರ್ 2.2 ಜೊತೆಗೆ ನಿಮಗೆ 20 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ ಬರ್ತಿದೆ. ನೆಕ್ಸ್ಟ್ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಮ್ಯಾಕ್ರೋಸ್ ಫೋಟೋ ತೆಗಿಯೋಕ್ಕೋಸ್ಕರ. ಮ್ಯಾಕ್ರೋ ಫೋಟೋ ತೆಗಿಯುವಾಗ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಕ್ಯಾಮ್ರಾ ಬಗ್ಗೆ ಓವರ್ವ್ಯೂ ಆಗಿ ನೋಡೋದಾದ್ರೆ ನಿಮಗೆ ಮೊದಲನೇದಾಗಿ 5 ಮೆಗಾ ಪಿಕ್ಸೆಲ್ ಟೆಲಿಸ್ಕೋಪಿಕ್ ಲೆನ್ಸ್ ಅಂತ ನಾನು ಏನ್ ಹೇಳಿದ್ದೆ, ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಹೇಗಿರುತ್ತೆ, ಎಷ್ಟು ಫೋಕಸ್ ಆಗುತ್ತೆ. ಇದು ಒಂದು ನೀವು ವೈಡ್ ಆಗಿ ತೆಗ್ದಿರೋ ಅಂತ ಒಂದು ಇಮೇಜ್ ಕೂಡ ಎಷ್ಟು ಫೋಕಸ್ ಆಗಿ ನೀವು ನೋಡಿದ್ರು ಝೂಮ್ ಮಾಡಿ ಅಷ್ಟು ಕ್ಲಾರಿಟಿ ಇದೆ, ಝೂಮ್ ಮಾಡ್ಬೋದು ಇದರಲ್ಲಿ ನೀವು ಅನ್ನೋದೊಂದು. ನೆಕ್ಸ್ಟ್ ಬರೋದಾದ್ರೆ ಪೋರ್ಟ್ರೇಟ್ 12 ಮೆಗಾ ಪಿಕ್ಸೆಲ್. ಆಕ್ಚುಲಿ ರಿಯಲ್ ಸೀನ್ ಹೆಂಗಿದೆ ನೋಡಿ, ಇಲ್ಲಿ ಒಂದು ಫೋಟೋದಲ್ಲಿರೋದು, ಫೋಟೋ ತೆಗ್ದಿರೋದು ಈ ತರ ಬರುತ್ತೆ. ನಂಬಲೇಬೇಕು ನಾವು, ಈ ತರ ಒಂದು ಫೋಟೋ ಬರುತ್ತೆ ಅಂದ್ರೆ
ಅಡ್ಜಸ್ಟ್ ಮಾಡ್ದಿರಾ ಆಟೋಮೆಟಿಕ್ ಆಗಿ ಅದೇ ತೊಗೊಂಡಿರೋದು. ಬ್ಯೂಟಿ ಮೋಡ್ ಎಲ್ಲ ಇದೆ ಇದರಲ್ಲಿ, ತುಂಬಾ ಒಂದು ವೆರೈಟಿ ಇದೆ. 50mm ಲೆನ್ಸ್ ಇಂದ ಫೋಟೋ ತೆಗಿಯೋ ಥರನೇ ಬರುತ್ತೆ. 50mm ನ್ಯಾಚುರಲ್ ನಮ್ಮ ಒಂದು ಏನು ಹ್ಯೂಮನ್ ಹೈ ಇದೆ ಅದೇ ಥರ ಒಂದು ಲುಕ್ಕಲ್ಲಿ ಫೋಟೋ ಬರುತ್ತೆ. ಪೋರ್ಟ್ರೇಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೂ ಬಿಟ್ಟು ತುಂಬ ಕಮ್ಮಿ ಬಂದರೆ ವೈಡ್ ಆ್ಯಂಗಲ್ ಥರ ಬಂದ್ಬಿಡುತ್ತೆ. ವೈಡ್ ಆ್ಯಂಗಲಲ್ಲಿ ಫೋಟೋ ತೆಗೆದ್ರೆ ಹ್ಯೂಮನ್ಸ್ ಫೇಸ್ ಕರೆಕ್ಟಾಗಿ ಬರಲ್ಲ, ಹೆಂಗಿರುತ್ತೆ ಹಂಗೆ. ನೆಕ್ಸ್ಟ್ ಬರೋದಾದರೆ 20 MP ವೈಡ್ ಆ್ಯಂಗಲ್ ಕ್ಯಾಮ್ರಾ. ಇದು 117 ಡಿಗ್ರಿ ಅಲ್ಟ್ರಾ ವೈಡ್. ನೋಡಿ ಒಂದು ಬಿಲ್ಡಿಂಗ್ ತೆಗೆದಿರೋದು ಹೆಂಗೆ, ಈ ಬಿಲ್ಡಿಂಗು ಇರೋ ಒಂದು ಇದಕ್ಕೆ ಪಕ್ಕದಲ್ಲಿರೋ ಬಿಲ್ಡಿಂಗ್ ಎಲ್ಲ ಸೇರಿಸಿ ತೆಗಿಬೋದು. ಈ ಒಂದು ರೇಂಜಿಗೆ ಫೋಟೋ ತೆಗಿಬೋದು. ಅಂದರೆ ಪಾಸಿಬಿಲಿಟೀಸ್ ಬಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾಗಳಿದೆ, ಲೆನ್ಸ್ಗಳು ಬರ್ತಿದೆ. ಆ ಒಂದು ಲೆನ್ಸ್ಗಳಿಂದ ಯೂಸ್ ಮಾಡಿಕೊಂಡು ಕ್ಯಾಮ್ರಾದಲ್ಲಿ ತೆಗಿತಿದ್ರು. ಬಟ್ ಇವಾಗ ಈ ಥರ ಫೋನ್ಗಳಲ್ಲಿ ಏನೂ ಬೇಡ ಬಿಡಿ, ಈ ಫೋನ್ ಅಂತ ಇದ್ರೆ ಸಾಕು ಈ ಥರ. ನೆಕ್ಸ್ಟು ಬರೋದಾದರೆ 2 MP ಕ್ಯಾಮ್ರಾ ಅಂತ ಏನು ಹೇಳಿದ್ದೆ, ಈ ಒಂದು 2 MP ಕ್ಯಾಮ್ರಾದಲ್ಲಿ ಈ ಥರ ಫೋಟೋಸ್ಗಳನ್ನ ನೀವು ತೆಗಿಬೋದು. ಮ್ಯಾಕ್ರೋ ಫೋಟೋ ಅಂದರೆ ತುಂಬ ಹತ್ತಿರದಿಂದ ತೆಗಿಯುವಂಥ ವಸ್ತುಗಳಿಗೆ ಮ್ಯಾಕ್ರೋ ಫೋಟೋಗ್ರಫಿ ಅಂತ ಕರೀತಾರೆ. ಸೊ ಇದು ಒಂದು ಮ್ಯಾಕ್ರೋ ಫೋಟೋಗ್ರಫಿ, ಎಪಿಕ್ ಶಾರ್ಟ್ಸ್ಗಳಿವೆಲ್ಲ. ದೆನ್ ಇದರಲ್ಲಿ ವ್ಲಾಗ್ ಮೋಡ್ ಅಂತ ಇದೆ. ನೀವು ವ್ಲಾಗ್ ಮಾಡೋರಾಗಿದ್ದರೆ ಇದು ತುಂಬ ಯೂಸ್ ಆಗುತ್ತೆ. ದೆನ್ ನೈಟ್ ಮೋಡ್ 2 ಇದೆ, ತುಂಬ ಹೆಲ್ಪ್ ಮಾಡುತ್ತೆ ನೈಟ್ ಮೋಡಲ್ಲಿ. ದೆನ್ ಫ್ರಂಟ್ ಕ್ಯಾಮ್ರಾ ಬರೋದಾದರೆ 32 MP ಕ್ಯಾಮ್ರಾನೇ ಇದೆ. ಇದ್ರ ಬಗ್ಗೆ ಮಾತೇ ಆಡೋದು ಬೇಕಾಗಿಲ್ಲ. ಫೇಶಿಯಲ್ ಡೀಟೇಲ್ಸ್ ಏನಿರುತ್ತೆ ಅದನ್ನೆಲ್ಲ ಎನ್ಹಾನ್ಸ್ ಮಾಡೋದಂದ್ರೆ ತುಂಬ ಜಾಸ್ತಿ ಮಾಡೋ ಥರನೇ ಇರುತ್ತೆ. ಆ್ಯಕ್ಚುಲಿ ಹಂಗಿಲ್ಲದೆ ಇದ್ರು ಆ ಫೋನಲ್ಲಿ ಇನ್ನೂ ಚೆನ್ನಾಗಿ ಬರೋ ಥರ ಕಾಣಿಸುತ್ತೆ. ನೆಕ್ಸ್ಟ್ ಬರೋದಾದರೆ ಫೋಟೋ ರೆಸೊಲ್ಯೂಷನ್ ಬಗ್ಗೆ ಮಾತಾಡ್ತೀನಿ. ಫಸ್ಟು ಯೂಶಲಿ ನಾರ್ಮಲ್ ಆಗಿ ಫೋಟೋ ತೆಗಿಬೇಕಾದ್ರೆ ಇಷ್ಟು ರೆಸೊಲ್ಯೂಷನ್ ಏನಕ್ಕಿದು 108 ರೆಸೊಲ್ಯೂಷನ್ ಬರುತ್ತೆ ಅನ್ನೋದಾದರೆ, ನಾನು ಆಗಲೇ ಹೇಳಿದ್ದೆ 128 GB ಕೂಡ ಸಾಕಾಗಲ್ಲ ಇಲ್ಲಿ ಅಂತ. ಯಾಕೆ ಅಂದರೆ ಇಲ್ಲಿ ಕೊಟ್ಟಿರುವಂಥ 108 MP ಏನಿದೆ ಕ್ಯಾಮ್ರಾ, ಅದರಿಂದ ಬರುವಂಥ ಇಮೇಜ್ ತುಂಬ ಸೈಜ್ ತುಂಬ ದೊಡ್ಡದಾಗಿರುತ್ತೆ. ಲೈಕ್ 12032 ಒಂದು ಪಿಕ್ಸೆಲ್ ಹಾರಿಜಾಂಟಲಿ, ದೆನ್ ವರ್ಟಿಕಲಿ 9024 ಪಿಕ್ಸೆಲ್ಸ್ ಇರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರೋದು 108 ಮಿಲಿಯನ್ ಪಿಕ್ಸೆಲ್ಸ್. ಆ ಮಿಲಿಯನ್ ಪಿಕ್ಸೆಲ್ಸ್ ಏನಿರುತ್ತೆ ಆ ಪಿಕ್ಸೆಲ್ಗಳೇ ನಮಗೆ 108 MP ಅಂತ ತೋರಿಸುವಂಥದ್ದು. ಸೊ 108 MP ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಪಿಕ್ಸೆಲಿಂದ ಮಲ್ಟಿಪ್ಲೈ ಆಗಿರುತ್ತೆ ಅಂತ ಅಷ್ಟೇ. ಅದಕ್ಕಾಗಿ ಸೈಜ್ ಜಾಸ್ತಿ ಬರುತ್ತೆ. ನೀವು ಆ್ಯಪಲ್ ಫೋನ್ ಕಂಪೇರ್ ಮಾಡಿದಾಗ ಇಷ್ಟು ಸೈಜ್ ಇಲ್ಲ. ಇಲ್ಲಿ 24, 25, 30 ಮೆಗಾಬಿಟ್ಸ್ ಎಲ್ಲ MB ಅಷ್ಟು ಫೈಲ್ ಸೈಜ್ ಒಂದೊಂದು ಫೋಟೋ ಬಂದರೆ ನೀವು ಫೋಟೋ ತೆಗಿತಾ ಹೋದರೆ ಎಲ್ಲಿ ಸಾಕಾಗುತ್ತೆ. 128 GB ಕೂಡ ಸಾಕಾಗೋದಿಲ್ಲ ನಮಗೆ. ಅವಾಗ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಅವಾಗ ಒಂಥರ 2 TB 1 TB GB ಬೇಕಾಗುತ್ತೆ. ಈ ಒಂದು ಫೋನ್ಗೆ ನನ್ನ ಪ್ರಕಾರ ಇವ್ರು ಕೊಟ್ಟಿರೋ 128 GB ಸಾಕಾಗಲ್ಲ. ಸೊ ಮುಂದೆ ಅಪ್ಡೇಟ್ ಮಾಡಿಕೊಂಡು ಎಕ್ಸ್ಪ್ಯಾಂಡಬಲ್ ಮಾಡ್ಕೊಬೋದು 250 GB 256 GB ವರೆಗೂ ಎಲ್ಲ. ಬಟ್ ಆದರೂ ಯಾವುದು ಸಾಕಾಗಲ್ಲ ಇದಕ್ಕೆ. ಈ ಒಂದು ಫೋನ್ ತೆಗಿತಾ ಇರೋಂಥ ಒಂದು ವಿಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಸಾಕಾಗೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ರೆಸೊಲ್ಯೂಷನ್ ಕೂಡ 4K ವಿಡಿಯೋ ರೆಸೊಲ್ಯೂಷನ್. ಆಗಲೇ ನಾವು ಹೇಳಿರೋ ಥರ ಆ ಒಂದು ಕ್ಯಾಮ್ರಾದಲ್ಲಿ ಈ ಒಂದು ರೆಸೊಲ್ಯೂಷನ್ ಬಿಡಿ, ಅದ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ದೆನ್ ಇನ್ನೊಂದು ಎಪಿಕ್ ಅಂದರೆ ತುಂಬ ಸಖತ್ತಾಗಿರೋದು ಅಂದರೆ ಸ್ಲೋ ಮೋಷನ್ ವಿಡಿಯೋಗಳು ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಇಲ್ಲಿ 960 ಫ್ರೇಮ್ಸ್ ಸ್ಲೋ ಮೋಷನ್ ವಿಡಿಯೋ ಮಾಡ್ಬೋದು. ನಿಜವಾಗ್ಲೂ ಇದು ತುಂಬ ಒಂದು ಮ್ಯಾಜಿಕ್ ಇದು. ಇಲ್ಲಿ ನೋಡ್ಬೋದು ನೀವು ಯಾವ ಫಾರ್ಮೆಟಲ್ಲಿ ವಿಡಿಯೋ ಮಾಡ್ಬೋದು ಅಂತ. 4K ವಿಡಿಯೋ ಕೂಡ ಮಾಡ್ಬೋದು 30 ಫ್ರೇಮ್ ಪರ್ ಸೆಕೆಂಡಲ್ಲಿ. 1080 ಪಿಕ್ಚರ್ ಕ್ವಾಲಿಟಿ ರೆಕಾರ್ಡಿಂಗ್ ಮಾಡ್ಬೋದು 60 ಫ್ರೇಮ್ ಮತ್ತು 30 ಫ್ರೇಮ್. ಕ್ಯಾಮ್ರಾಗಳು ಮಾಡೋ ಅಂಥ ಕೆಲಸನ ಇದು ಮಾಡ್ತಿದೆ, ಏನು ಹೇಳೋಣ ಫ್ರೆಂಡ್ಸ್. 720 ಪಿಕ್ಚರ್ ಕ್ವಾಲಿಟಿ 30 ಫ್ರೇಮಲ್ಲಿ ರೆಕಾರ್ಡ್ ಮಾಡ್ಬೋದು. 1080ದಲ್ಲಿ ಸ್ಲೋ ಮೋಷನ್ ರೆಕಾರ್ಡಿಂಗ್ ಮಾಡೋದಾದ್ರೆ 120 240 ವರೆಗೂ ರೆಕಾರ್ಡ್ ಮಾಡ್ಬೋದು. ಇದಕ್ಕಿಂತ ಬೇಕಾ ನಮಗೆ? ಸೋನಿ ಕ್ಯಾಮ್ರಾಗಳು ಇವಾಗ 120 ಆಲ್ಮೋಸ್ಟ್ ಕನ್ಸ್ಯೂಮರ್ ಯೂಸ್ ಮಾಡೋವಂಥ ಒಂದು ಮೀಡಿಯಂ ಪ್ರೊಫೆಷನಲ್ ಕ್ಯಾಮ್ರಾಗಳಿರ್ತವೆ, ಪ್ರೊಫೆಷನಲ್ ಕ್ಯಾಮ್ರಾಸ್ಗಳು. ಅಂಥವ್ರು ಯೂಸ್ ಮಾಡ್ತಾರೋ ಅಂಥ ಕ್ಯಾಮ್ರಾದಲ್ಲೂ 240 ಫ್ರೇಮ್ ಪರ್ ಸೆಕೆಂಡ್ ಇಲ್ಲ. ಇವ್ರು ಕೊಟ್ಟಿರೋದು 1080 240 ಫ್ರೇಮ್ಸ್ ಅಂತೆ. ಆ್ಯಂಡ್ 720p ಬೇರೆ 960 ವರೆಗೂ ರೆಕಾರ್ಡ್ ಆಗುತ್ತಂತೆ. ಇದರಲ್ಲಿ ಇನ್ನೇನು ಮಾಡ್ತಾರೆ ಮುಂದೆ ಅನ್ನೋದೇ ತುಂಬ ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ನೆಕ್ಸ್ಟ್ 1080 ಫ್ರಂಟ್ ಕ್ಯಾಮ್ರಾದಲ್ಲಿ ಇದು 30 ಫ್ರೇಮ್ ಪರ್ ಸೆಕೆಂಡ್ ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ 720 30 ಫ್ರೇಮ್ಸ್ ಇದೇನು ಫ್ರಂಟ್ ಕ್ಯಾಮ್ರಾದಲ್ಲಿ ಅಂಥ ಮ್ಯಾಸಿವ್ ಡಿಫ್ರೆನ್ಸ್ ಏನಿಲ್ಲ. ಓಕೆ, ನಾರ್ಮಲಿ ಎಲ್ಲ ಫೋನ್ಗಳು ಏನು ಮಾಡುತ್ತೆ ಅದೇ ಮಾಡ್ತಿದೆ. ಇದರಲ್ಲಿ ಏನು ನಾನು ದೊಡ್ಡದು ಅಂತ ತುಂಬ ಚೆನ್ನಾಗಿದೆ ಅಂತ ಏನು ಹೇಳೋವಂಥದ್ದು ಏನಿಲ್ಲ, ನಾರ್ಮಲ್ ಆಗಿದೆ ಅದು, ಅಂಥದ್ದೇನಿಲ್ಲ. ದೆನ್ ನೆಕ್ಸ್ಟ್ ಸ್ಕ್ರೀನ್ ಬರೋದಾದರೆ 6.47 ಆಗಲೇ ಹೇಳಿರೋ ಥರ 3D ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ. ಇದು ಗೊರಿಲ್ಲಾ ಗ್ಲಾಸು HRD10 ಒಂದು ಇರೋಂಥ ಒಂದು ಈ ಫೋನ್ ಡಿಸ್ಪ್ಲೇ. ಕಾಂಟ್ರಾಸ್ಟ್ ತುಂಬ ಸಖತ್ತಾಗಿರುತ್ತೆ. ಒಂದು ನಿಮಗೆ ಬ್ರೈಟು ಮತ್ತು ಕಾಂಟ್ರಾಸ್ಟ್ ಮತ್ತು ಡಿಫ್ರೆನ್ಸ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಕ್ಲಿಯರಾಗಿ ಕಾಣಿಸುತ್ತೆ ಸ್ಕ್ರೀನು. ರೀಡ್ ಮೋಡ್ ಅಂತ ಇದೆ, ರೀಡ್ ಮೋಡ್ 2.0 ಅಂತ. ಸೊ ಚೆನ್ನಾಗಿ ಕಾಣಿಸುತ್ತೆ. ಬ್ಲೂ ಲೈಟ್ನ ಒಂದು ರೆಡ್ಯೂಸ್ ಮಾಡಿ ನಿಮ್ಮ ಕಣ್ಣಿಗೆ ಸ್ಟ್ರೈನ್ ಮಾಡಿದಿರೋ ಥರ ಮಾಡುತ್ತೆ. ತುಂಬ ಚೆನ್ನಾಗಿದೆ. ದೆನ್ ಬ್ಯಾಟ್ರಿ ಬಗ್ಗೆ ಬರೋದಾದರೆ ಬಿಗ್ ಬ್ಯಾಟ್ರಿ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಇದೆ. ಆಗಲೇ ಹೇಳಿರೋ ಥರ 5260 mAh ಅಲ್ಟ್ರಾ ಹೈ ಕೆಪಾಸಿಟಿ ಬ್ಯಾಟ್ರಿ. ಇದು 2 ದಿನಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಕಂಪ್ನಿ
ಕಂಪ್ನಿಯವರು ಕ್ಲೈಮ್ ಮಾಡ್ತಿದ್ದಾರೆ. ಬಾಕ್ಸಲ್ಲೇ 30 ವಾಟ್ಸ್ ಒಂದು ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಅವರು ಕಂಪ್ನಿಯವ್ರು ಕೊಟ್ಟಿರೋ ಥರ 100%ನ 65 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ ಈ ಮೊಬೈಲು ಅನ್ನೋ ಥರ. ಸೊ 65 ಮಿನಿಟ್ಸ್ ಅಂದರೆ 1 hour 5 minutes ಅಲ್ಲಿ ಇದು ಕ್ವಿಕ್ ಆಗಿ ಚಾರ್ಜ್ ಆಗುತ್ತೆ. 100% ಅಂದರೆ 1 hour ಚಾರ್ಜ್ ಆಗ್ತಾರೆ, ಆಲ್ಮೋಸ್ಟ್ 100% ಆಗುತ್ತೆ ಅನ್ನೋ ಥರ ಕ್ಲೈಮ್ ಮಾಡಿದ್ದಾರೆ. ನೋಡೋಣ ಈ ಫೋನ್ ಕೈಗೆ ಬಂದಾಗ ಯೂಸ್ ಮಾಡಿದಾಗ ಹೇಗಿರುತ್ತೆ ಅಂತ. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 730G ಸ್ಟ್ರಾಂಗೆಸ್ಟ್ ಚಿಪ್ ಇದೆ ಇದರಲ್ಲಿ. ಕ್ವಾಲ್ಕಾಮ್ ಅವರ 7 ಸೀರೀಸ್ ಸ್ನ್ಯಾಪ್ಡ್ರ್ಯಾಗನ್ 730G ಅವ್ರದ್ದು ಈ ಒಂದು ಸೀರೀಸು 35% GPU ಫ್ರೀಕ್ವೆನ್ಸಿನ ಅಪ್ಡೇಟ್ ಮಾಡಿದಾರಂತೆ ವೆನ್ ಕಂಪೇರ್ ಟು 710. ಈಗಿರೋದು 730. ಸೊ 730ಗೂ 710ಗೂ 35% ವರ್ಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದಾರಂತೆ. ದೆನ್ GPU ಬಗ್ಗೆ ಬರೋದಾದ್ರೆ ಗ್ರಾಫಿಕ್ಸ್ ಇದರಲ್ಲಿ ಇದು 710 GPUಗೆ ಕಂಪೇರ್ ಮಾಡಿದ್ರೆ 25% ಇನ್ಕ್ರೀಸ್ ಆಗಿದೆಯಂತೆ. ಇನ್ನೂ ತುಂಬ ಫಾಸ್ಟ್ ಇರುತ್ತೆ. ಸೊ ಚೆಕ್ ಮಾಡೋಣ. ಇಂಡಿಯಾದಲ್ಲಿ ಇನ್ನು ಫೇಮಸ್ ಆಗದೆ ಇರೋದು ಟೈಪ್ ಸಿ ಈಗೀಗ ಬರ್ತಿರೋ ಅಂಥದ್ದು ಇದು. ಸೊ ಟೈಪ್ ಸಿ ಒಂದು ಚಾರ್ಜರ್ USB ಟೈಪ್ ಅದು. ದೆನ್ ಇಯರ್ಫೋನ್ ಇದೆ ಈಗಾಗಲೇ ಹೇಳಿರೋ ಥರ. ದೆನ್ ಲಾಸ್ಟ್ ಬರೋದಾದರೆ OS ಬಗ್ಗೆ ಮಾತಾಡೋದು. MIUI 11 ಕೊಟ್ಟಿದ್ದಾರೆ. ಲೈಫ್ನ ಈಸಿ ಮಾಡುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಅದೇನು ಈಸಿ ಮಾಡುತ್ತೆ ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು ಅದನ್ನು ಯೂಸ್ ಮಾಡಿದ್ಮೇಲೆ. ಇನ್ನು ಫೋನ್ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ. ಪ್ಯಾಕೇಜಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅನ್ನೋದಾದರೆ MI Note 10 ಒಂದು ಮೊಬೈಲ್ ಇರುತ್ತೆ. ದೆನ್ ಪವರ್ ಅಡ್ಯಾಪ್ಟರ್ ಇರುತ್ತೆ. ದೆನ್ ಒಂದು ಕೇಸ್ ಕವರ್ ಬರುತ್ತೆ ಒಂದು. ಅದಾದ್ಮೇಲೆ ಒಂದು C ಟೈಪ್ USB ಕೇಬಲ್ ಕೊಟ್ಟಿರ್ತಾರೆ. ಒಂದು ಸಿಮ್ ಎಜೆಕ್ಟರ್ ಕೊಟ್ಟಿರ್ತಾರೆ. ಯೂಸರ್ ಮ್ಯಾನ್ಯುಯಲ್ ಒಂದು, ವಾರಂಟಿ ಕಾರ್ಡ್ ಒಂದು, ಇಷ್ಟು ಕೊಡ್ತಾರೆ. ಸೊ ಈ ಮೊಬೈಲ್ ರೇಟ್ ಬಂದು 40,000 ಇಂದ 45,000ವರೆಗೂ ಬರ್ಬೋದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದು ಇಂಡಿಯಾದಲ್ಲಿ ಲಾಂಚ್ ಆಗೋದು December 25th. ಎಕ್ಸಾಕ್ಟ್ ಡೇಟು ಅಲ್ಲ ಇದು, ಎಕ್ಸಾಕ್ಟ್ ಪ್ರೈಸು ಅಲ್ಲ. ಇದಕ್ಕೂ ಜಾಸ್ತಿ ಇರ್ಬೋದು, ಇದಕ್ಕೂ ಕಮ್ಮಿ ಇರ್ಬೋದು. ಆವ್ರೇಜ್ ಒಂದು ನಾನು ಸರ್ಚ್ ಮಾಡಿರೋ ಥರ ಇಂಟರ್ನೆಟಲ್ಲಿ ಕೆಲವೊಂದೊಂದು ಪ್ರೈಸ್ ಕೆಲವೊಂದೊಂದು ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ಥರ ಹಾಕಿದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ನಾನು ನೋಡಿರೋದು ಆವ್ರೇಜ್ ಆಗಿ ಅವರು ಕೆಲವೊಂದೊಂದು ವೆಬ್ಸೈಟ್ಗಳಲ್ಲಿ ಹಾಕಿರೋಂಥ ಆವ್ರೇಜ್ ಪ್ರೈಸ್ನ ತೊಗೊಳೋದಾದರೆ ಒಂದು 40,000 ಇಂದ 45,000 ಒಳಗಡೆ ಬರ್ಬೋದು ಅಂತ. ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಆ್ಯಂಡ್ ಡೇಟ್ December 25th ಕ್ರಿಸ್ಮಸ್ಗೆ ಲಾಂಚ್ ಮಾಡೋಣ ಅಂತ ಪ್ಲ್ಯಾನ್ ಇರ್ಬೋದು ಇವ್ರದ್ದು. ಮೊಬೈಲ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಐಫೋನ್ಗೆ ಕಾಂಪಿಟೇಷನ್ ಥರ ಇದೆ. ಬಟ್ ಇವ್ರಿಗೆ MI ಎಲ್ಲ ಐಫೋನ್ಗೆ ಅದು ಹೇಗೆ ಕಾಂಪಿಟೇಷನ್ ಮಾಡ್ತಾರೋ, ಬಟ್ ಈ ಥರ ಒಂದು ಕೆಲವು ಸೂಪರ್ ಫೀಚರ್ಸ್ ಅಂತ ಏನಿದೆ, ಈ ಒಂದು ಫೀಚರ್ಸ್ನ ಇಟ್ಕೊಂಡು ಇವರು ಮಾರ್ಕೆಟಲ್ಲಿ ಆಟ ಆಡ್ತಿದ್ದಾರೆ. ನೋಡೋಣ ಹೇಗೆ ನೆಕ್ಸ್ಟ್ ಬರ್ತಾ 108 ಬಂದಿದೆ. 1080 ಬಂದರೆ ಒಂದು ಆಶ್ಚರ್ಯ ಪಡೋದೇನಿಲ್ಲ. ಬರ್ಬೋದು, ಕಾಯೋಣ, ನೋಡೋಣ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಕ್ವಶನ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆನ್ಸರ್ ಮಾಡ್ತೀವಿ. ಇದೇ ಥರ ವಿಡಿಯೋಸ್ ನಿಮಗೆ ಬೇಕಾಗಿದ್ದರೆ ಮತ್ತೆ ನೋಡಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ. ನೀವು ನೋಡ್ತಾ ಇದ್ರೆ SK ಸ್ಟುಡಿಯೋಸ್. ನಾನು ಸುಶಾಂತ್. ಧನ್ಯವಾದ.